ನನ್ನ ಹತ್ರ ಅನ್ಲಾಕ್ ಟೂಲ್ ಪರ್ಚೇಸ್ ಮಾಡ್ಕೊಂಡವರು ಒಂದು ಸಮಸ್ಯೆ ಏನಿತ್ತಪ್ಪ ಅಂತಂದ್ರೆ ವಿವೋ Y91, ವಿವೋ Y20, Y21, Y12. ಸೊ ಕೆಲವೊಂದಿಷ್ಟು ಮಾಡಲ್ಗಳು ಅನ್ಲಾಕ್ ಟೂಲ್ ಒಳಗಡೆ ಮುಂಚೆ ಎಲ್ಲ ಅನ್ಲಾಕ್ ಆಗ್ತಿತ್ತು, ಬಟ್ ಇವಾಗ ಅನ್ಲಾಕ್ ಆಗ್ತಿಲ್ಲ ಅಂತ ಹೇಳಿಕಿಂದ ಸಾಕಷ್ಟು ಮಂದಿ ಟೂಲ್ ತೊಗೊಂಡವರು ಮತ್ತು ವಿಡಿಯೋ ನೋಡಿ ಕಮೆಂಟ್ ಮಾಡೋರು ಭಾಳ ಮಂದಿ ಇರ್ತಾರೆ. ವಿವೋ Y91, Y12, Y20, ಕೆಲವೊಂದು ಮಾಡಲ್ಗಳು ಅನ್ಲಾಕ್ ಟೂಲ್ ಒಳಗೆ ಮುಂಚೆ ಸಪೋರ್ಟ್ ಇದ್ದು, ಬಟ್ ಇವಾಗ ಅದು ಆಗ್ತಿಲ್ಲ. ಯಾಕಪ್ಪ ಅಂದರೆ ಸೆಕ್ಯೂರಿಟಿ ಅಪ್ಡೇಟ್ ಆಗಿದ್ದ ಕಾರಣಕ್ಕಾಗಿ. ಇವಾಗ ನನ್ನ ಹತ್ರ ಒಂದು ಫೋನ್ ಐತಿ, ವಿವೋ Y91 ಮಾಡಲ್ ನಂಬರ್ ತೋರಿಸ್ತೀನಿ ನಾನು ನಿಮ್ಗೆ. ನೋಡ್ಬೋದು, ಮಾಡಲ್ ನಂಬರ್ 1811 ಸರಿನಾ. ಸೊ ಮಾಡಲ್ ನಂಬರ್ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿಕ್ಷಿಂದ ಇನ್ನೊಂದು ಸಲ ಬ್ಯಾಕ್ ಬಂದ ಕಿಶನ್ ನೋಡ್ಕೋಬೋದು. ಇವಾಗ ನಾನು ಬ್ಯಾಟ್ರಿ ಓಪನ್ ಮಾಡ್ತೀನಿ. ವಿವೋ Y91 1811 ಇದು ಕ್ವಾಲ್ಕಾಮ್ CPU ಇರುವಂಥ ಫೋನ. ಇದನ್ನು ನಾವು EDL ಮುಖಾಂತರ ಕನೆಕ್ಟ್ ಮಾಡಬೇಕು. EDL ಮುಖಾಂತರ ಕನೆಕ್ಟ್ ಮಾಡಬೇಕಾದ್ರೆ ಫೋನ್ ಡಕ್ಕನ್ನು ಓಪನ್ ಮಾಡ್ಬೇಕಾಗತ್ತೆ. ಎರಡು ಟೆಸ್ಟ್ ಪಾಯಿಂಟ್ಗಳಿರ್ತವೆ, ಎರಡನ್ನ ಟಚ್ ಮಾಡಿ USB ಕೇಬಲ್ ಹಾಕಬೇಕಾಗತ್ತೆ. ಇಲ್ಲದ ನೋಡಿರಿ ತೋರಿಸಾಗ್ತೀನಿ ನಾನು. ಇವಾಗ ಸಿಂಪ್ಲಿ ಏನು ಮಾಡ್ತೀನಿ, ಫೋನ್ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇವಾಗ ಇದು ನಾನು UMT ಟೂಲ್ ಮುಖಾಂತರ ಅನ್ಲಾಕ್ ಮಾಡ್ತೀನಿ. ಯಾಕಂದರೆ ಅನ್ಲಾಕ್ ಟೂಲ್ ಒಳಗೆ ಸಪೋರ್ಟ್ ಇಲ್ಲ. UMT ಒಳಗೆ ಯಾವ ರೀತಿ ಅನ್ಲಾಕ್ ಮಾಡ್ಬೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫೋನ್ ಕನೆಕ್ಟ್ ಮಾಡಿ ಡ್ರೈವರ್ ಎರರ್ ಬಂದರೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಯಾಕಂದ್ರೆ ಆಲ್ರೆಡಿ ಡ್ರೈವರ್ ಎರರ್ ಐತೆ ನನ್ನ ಕಂಪ್ಯೂಟರ್ದಾಗ. ಸೊ ಡ್ರೈವರ್ ಎರರ್ ಯಾಕೆ ಬರ್ತೈತೆ ಅಂದ್ರೆ, ಕೆಲವೊಂದು ಟೂಲ್ಗಳನ್ನು ಇನ್ಸ್ಟಾಲ್ ಮಾಡಿರ್ತಾವೆ ನಾವು, ಆ ಟೂಲ್ಗಳಿಂದ ಈ ಡ್ರೈವರ್ ಎರರ್ಗಳು ಬಂದಿರ್ತಾವೆ. ನನ್ನ ಹತ್ರ ಆಲ್ರೆಡಿ ಡ್ರೈವರ್ ಇನ್ಸ್ಟಾಲ್ ಐತಿ. ಇವಾಗ ನಾನು UMT ಸೆಟಪ್ಪನ್ನು ಇನ್ಸ್ಟಾಲ್ ಮಾಡಾಕತ್ತೀನಿ. QC5 ಕ್ವಾಲ್ಕಾಮ್ಗೆ ಸಂಬಂಧಪಟ್ಟಂಥ ಫೋನ್ಗಳು ಯಾವ ಇರ್ತಾವೆ, UMTಯಲ್ಲಿ QC5 ಅಂತ ಒಂದು ಸೆಟಪ್ ಐತಿ. ಆ QC5 ಸೆಟಪ್ ಮುಖಾಂತರ ಅನ್ಲಾಕ್ ಮಾಡ್ಬೋದು ಕ್ವಾಲ್ಕಾಮ್ CPU ಇರುವಂಥ ಫೋನ್ಗಳನ್ನು. ಇವಾಗ ಸಿಂಪ್ಲಿ ನಾನು USB ಕೇಬಲನ್ನು ಮುಂದೆ ಟಚ್ ಮಾಡಿಡ್ತೀನಿ. ಜಸ್ಟ್ ಟಚ್ ಮಾಡಿ ಎರಡು USB ಟೆಸ್ಟ್ ಪಾಯಿಂಟ್ಗಳನ್ನು ಟಚ್ ಮಾಡ್ತೀನಿ. ಎರಡು ಟಚ್ ಪಾಯಿಂಟ್ಗಳನ್ನು ಟಚ್ ಮಾಡಿ USB ಕೇಬಲನ್ನು ಒಳಗಡೆ ಪುಷ್ ಮಾಡ್ತೀನಿ. ನೋಡ್ಬೋದು, ಇವಾಗ USB ಕೇಬಲ್ ಒಳಗಡೆ ಪುಷ್ ಮಾಡಿದ್ದೀನಿ. ಸೊ ಒನ್ಸ್ ಅದು ನಿಮ್ಮ ಕಂಪ್ಯೂಟರ್ದೊಳಗೆ ಶೋ ಆಯ್ತಂದ್ರೆ ಈ ಟೆಸ್ಟ್ ಪಾಯಿಂಟ್ ಏನು ಹಿಡಿದಿರ್ತಿರಲ್ಲ ಅದನ್ನು ಬಿಟ್ಟುಬಿಡ್ರಿ. ಓಕೆ, ನೋ ಪ್ರಾಬ್ಲಮ್. ಇವಾಗ ನನ್ನ ಟೆಸ್ಟ್ ಪಾಯಿಂಟ್ ಫೋನ್ ಕನೆಕ್ಟ್ ಆಯ್ತು ಕಂಪ್ಯೂಟರ್ಗೆ, ಬಟ್ ಎರರ್ ಬಂದೈತಿ. ನಾನು ನಿಮ್ಗೆ ತೋರಿಸ್ತೀನಿ ಅಂತ ನನ್ನ ಮೊಬೈಲಿಂದ. ಮುಂಚೆ ನನ್ನ ಹತ್ರ ಆಲ್ರೆಡಿ ಡ್ರೈವರ್ ಇತ್ತು, ಮುಂಚೆನೂ ಕೂಡ ಅನ್ಲಾಕ್ ಮಾಡಿದ್ದೀನಿ. ಇದು ಎರರ್ ಯಾಕೆ ಬಂದೈತಪ್ಪ ಅಂದ್ರೆ, ನಾವು ಏನು ಕೆಲವೊಂದು ಕ್ರ್ಯಾಕ್ ಟೂಲ್ಗಳನ್ನು ಇನ್ಸ್ಟಾಲ್ ಮಾಡ್ಕೋತೀವಿ ಕೆಲವೊಂದು ಟೈಮ. ಆ ಕ್ರ್ಯಾಕ್ ಟೂಲ್ಗಳ ಕಾರಣಕ್ಕಾಗಿ ಈ ರೀತಿ ಎರರ್ ಬಂದಿರ್ತೈತಿ. ಸೊ ಅದನ್ನು ಫಿಕ್ಸ್ ಮಾಡೋದು ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ನಾನು ನಿಮ್ಗೆ ಒಂದು ಸಲ ಎರರ್ ಏನು ಬಂದೈತೆ ಅಂತ ತೋರಿಸ್ತೀನಿ. ಇವಾಗ ನಾನು ಸ್ಕ್ರೀನ್ ವಿಡಿಯೋ ಮಾಡಾಕತ್ತಿಲ್ಲ ಕಂಪ್ಯೂಟರ್ದು, ಡೈರೆಕ್ಟ್ ಏನೈತಿ ನಾನು ಕ್ಯಾಮ್ರಾ ಮುಖಾಂತರ ತೋರಿಸಾಕತ್ತೀನಿ. ಯಾಕಪ್ಪ ಅಂದ್ರೆ ವಿತ್ ಕಂಪ್ಲೀಟ್ಲಿ ಲೈವ್ ವಿಡಿಯೋ ಆಗಿರ್ತದೆ. ಸೊ ನಿಮಗೂ ಕೂಡ ಪ್ರೂಫ್ ಸಿಗ್ತೈತಿ. ಯಾಕಂದ್ರೆ ಟೂಲ್ ತೊಗೊಂಡಾರಲ್ಲ ನೀವು ಆಗತ್ತಂತ ಹೇಳಿದ್ರಿ, ಈಗ ಆಗತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅದು ಯಾಕೆ ಆಗಲ್ಲಪ್ಪ ಅಂದ್ರೆ ಫೋನಿನ ಸೆಕ್ಯೂರಿಟಿ ಅಪ್ಡೇಟ್ ಆಗಿರ್ತದೆ. ಸೊ UMT ಸೆಟಪ್ ಈ ಕಡೆ ಬಂದೈತಿ. ಇಲ್ಲಿ ನೋಡ್ಬೋದು HQ USB ಅಂತ ಬಂದೈತಿಲ್ಲ, ಎಲ್ಲೋ ಕಲರ್ ಎರರ್ ಬಂದೈತಿ. ಈ ಡ್ರೈವರನ್ನು ನಮ್ಮ ಕ್ವಾಲ್ಕಾಮ್ ಸೆಟಪ್ಪೇ ಫಿಕ್ಸ್ ಮಾಡ್ತದೆ. ಇಲ್ಲಿ ನೋಡ್ಬೋದು ಎರರ್, ಇದು ಕ್ವಾಲ್ಕಾಮ್ USB ಡ್ರೈವರ್ ಅಂತ ಬರಬೇಕು. ಇವಾಗ ನಾನು ಸೆಟಪ್ಪನ್ನು ಇನ್ಸ್ಟಾಲ್ ಮಾಡ್ತೀನಿ ಕ್ವಾಲ್ಕಾಮ್ QC5. ಇದು ಆಟೋಮೆಟಿಕಾಗಿ ಫಿಕ್ಸ್ ಆಗಿಬಿಡ್ತದೆ. ಇವಾಗ ನಾನು ಸೆಟಪ್ ಇನ್ಸ್ಟಾಲ್ ಮಾಡ್ತೀನಿ. ಲಾಸ್ಟ್ ಸ್ಟೆಪ್ ಒಳಗೆ ಕೇಳ್ತೈತಿ ರೀ ಅದು. ಕ್ವಾಲ್ಕಾಮ್ ಸೆಟಪ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಲಾಸ್ಟ್ ಸ್ಟೆಪ್ಪಲ್ಲಿ ಕೇಳಿಬಿಡ್ತೈತಿ, ನಿಮ್ಮ QC5 ಕರೆಕ್ಟ್ ಆಗೈತಿ, ಅದನ್ನು ಫಿಕ್ಸ್ ಮಾಡ್ಕೊರಿ ಅಂತ. ಇವಾಗ ನೋಡ್ರಿ, ಇಲ್ಲಿ ಬಂತು ನೋಡ್ರಿ, ಇನ್ಸ್ಟಾಲ್ ಡ್ರೈವರ್ ಫ್ರಮ್ QC5 ಅಂತ ಬಂತು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೈಡಲ್ಲಿ ನೋಡ್ಬೋದು ಇನ್ನೂ ಎರರ್ ಅದೇ ರೀತಿ ಐತಿ, ಯೆಲ್ಲೋ ಕಲರ್. ಆ್ಯಂಡ್ ಮೈಕ್ರೋಸಾಫ್ಟ್ ವಿಜುವಲ್ ಇದನ್ನೇನು ಕ್ಲೋಸ್ ಮಾಡಿ ನೋ ಅಂತ ಕ್ಲಿಕ್ ಮಾಡಿರಿ ಅಥವಾ ಎಸ್ ಅಂತ ಕ್ಲಿಕ್ ಮಾಡಿರಿ ನಡೀತದೆ. ಸೊ ಆಗ ಫಿನಿಶ್. ನೋಡ್ಬೋದು ಫಿನಿಶ್ ಅಂತ ಬಂತು. ಆ್ಯಂಡ್ ಸೈಡ್ ಒಳಗೆ ನೀವು ನೋಡ್ಬೋದು ಕ್ವಾಲ್ಕಾಮ್ ಡ್ರೈವರ್ದು ಯೆಲ್ಲೋ ಕಲರ್ ಏನಿತ್ತು ಅದು ಫಿಕ್ಸ್ ಆಗಿಬಿಡ್ತು. ಕ್ವಾಲ್ಕಾಮ್ USB ಡ್ರೈವರ್ ಅಂತ ಬಂದೈತಿ. ಇವಾಗ ಇಲ್ಲಿ ಮಾಡೆಲ್ ಸೆಲೆಕ್ಟ್ ಮಾಡ್ಕೋತೀನಿ, ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಕೋತೀನಿ. Y91 ಫ್ಯಾಕ್ಟ್ರಿ ರೀಸೆಟ್ ಪ್ಲಸ್ FRP ಇದನ್ನು ಕ್ಲಿಕ್ ಮಾಡ್ತೀನಿ. ಫೋನ್ ಆಲ್ರೆಡಿ ಕನೆಕ್ಟ್ ಐತಿ, ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಪ್ರೋಸೆಸ್ ಆಗುತ್ತೆ, ಫೋನ್ ಕನೆಕ್ಟ್ ಐತಿ, ಪ್ರೋಸೆಸ್ ಆಗೋ ತನಕ ವೇಟ್ ಮಾಡಿರಿ.
ನೋಡ್ಬೋದು ಪ್ರೊಸೆಸಿಂಗ್ ಶುರು ಆಯಿತು. ಏನೇ ಎರರ್ ಬಂದ್ರೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಆ್ಯಂಡ್ ಪದೇ ಪದೇ ಗೊತ್ತಿಲ್ಲದೆ ಇರೋ ಕ್ವೆಶನ್ಗೆ ಅಥವಾ ನೀವು ಟ್ರೈನಿಂಗೇ ತೊಗೊಂಡಿಲ್ಲ ಅಂಥೇಳಿ ಕಿಸಿಂದ ಯಾವ್ದಾದ್ರು ಟೂಲನ್ನು ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಟ್ರೈನಿಂಗ್ ತೊಗೊಂಡು ಟೂಲ್ ಪರ್ಚೇಸ್ ಮಾಡಿ ಆಮೇಲೆ ವರ್ಕ್ ಮಾಡಿರಿ. ಇಲ್ಲಪ್ಪ ಅಂದ್ರೆ ನೀವು ಆ್ಯಕ್ಟಿವೇಷನ್ ಮಾಡಿದ ಅಮೌಂಟ್ ಏನಿರ್ತೈತಿ ಅದು ವೇಸ್ಟ್ ಆಗಿಬಿಡ್ತೈತಿ. ನೀವು ಕಲಿಯಾಕೆ ತೊಗೋತಿದ್ರೆ ತೊಗೋಬೋದು, ಬಟ್ ಅದು ಮೊಬೈಲ್ ಡೆಡ್ ಆಯ್ತಪ್ಪ ಅಂದ್ರೆ ರಿಸ್ಕ್ ಒಳಗಿರ್ತೈತಿ. ಸರಿನಾ? ನೋಡ್ಬೋದು ಹೈ ಸ್ಪೀಡ್ ಡ್ರೈವರ್ ಈಸ್ ನಾಟ್ ಇನ್ಸ್ಟಾಲ್ಡ್, ಅದು ಎಲ್ಲ ಎರರ್ ಬಂತು, ಅದೇನು ನಮಗೆ ಅವಶ್ಯಕತೆ ಇಲ್ಲ, ಅದನ್ನು ಸ್ಕಿಪ್ ಮಾಡಿರಿ. ಆ್ಯಂಡ್ ಇಲ್ಲಿ ಫಾರ್ಮ್ಯಾಟಿಂಗ್ ಯೂಸರ್ ಡೇಟಾ ಡನ್, ರೀಸೆಟ್ಟಿಂಗ್ FRP ಲಾಕ ಅದು ಕೂಡ ಡನ್ ಆಯಿತು. ಆಪರೇಷನ್ ಫಿನಿಶ್ಡ್. ಇವಾಗ ಫೋನ್ ತೆಗೀರಿ, ಕೇಬಲ್ ತೆಗೆದ್ಕಿಂದ ಆನ್ ಮಾಡಿರಿ. ಆನ್ ಆಗಿ ಸ್ವಲ್ಪ ಟೈಮ್ ಹಿಡಿತದೆ. ಇವಾಗ ನಾನು ಫೋನ್ ತೋರಿಸ್ತೀನಿ ನಿಮ್ಗೆ. ನೋಡಬೇಕು ಬ್ಯಾಟ್ರಿ ಹಾಕಿದ್ದೀನಿ. ಬ್ಯಾಟ್ರಿ ತೆಗೆದೇ ಕನೆಕ್ಟ್ ಮಾಡ್ಬೇಕು ಕ್ವಾಲ್ಕಾಮ್ C50 ಫೋನ್ಗಳನ್ನ. ಆಲ್ರೆಡಿ ಹೇಳಿದ್ದೀನಿ ನಾನು ಸಾಫ್ಟ್ವೇರ್ ಕ್ಲಾಸಲ್ಲಿ. ನೋಡ್ಬೋದು ಫೋನ್ ಆಯಿತು. ಇವಾಗ ಫೋನ್ ಆನ್ ಆದ ಕೂಡಲೇ ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ ನಾನು, ಯಾಕಂದ್ರೆ ಕೆಲವೊಂದು ಸಲ ಇದು ಲೇಟಾಗಿ ಆನ್ ಆಗುತ್ತೆ, ಗೊತ್ತಲ್ಲ ನಿಮ್ಗೆ. ಆಟೋಮೆಟಿಕ್ ವೈಪ್ ಡೇಟಾ ಆಗುತ್ತೆ. ಇಲ್ಲಿ ವೈಪ್ ಡೇಟಾ ಅಂದ್ರೆ ಅದನ್ನು ಓಕೆ ಕೊಟ್ಟು ರಿಬೂಟ್ ಮಾಡಿಬಿಡ್ರಿ, ಏನು ಸಮಸ್ಯೆ ಇಲ್ಲ. ಫೋನ್ ನಮ್ಮದು ವೈಪ್ ಡೇಟಾ ಆಗಿರುತ್ತೆ. ಆ್ಯಂಡ್ ಪ್ಯಾಟರ್ನ್ FRP ಎರಡೂ ಕೂಡ ಬೈಪಾಸ್ ಆಗಿರುತ್ತೆ. ಫೋನ್ ಆನ್ ಆಗೋ ತನಕ ಫಟಾಫಟ ಇದು ನಟ್ ಸ್ಕ್ರೂ ಎಲ್ಲ ಟೈಟ್ ಮಾಡ್ತೀನಿ. ನೋಡ್ಬೋದು ಸ್ನೇಹಿತರೆ, ಫೈನಲಿ ನಮ್ಮ ಫೋನ್ ಆಯಿತು. ಸೆಟಪ್ ಫಟಾಫಟ ಕಂಪ್ಲೀಟ್ ಮಾಡ್ತೀನಿ. ಏನು FRP ಬೈಪಾಸ್ ಆಗಿದಿಲ್ಲ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ವೈಫೈ ಸೆಟಪ್ ಸ್ಕಿಪ್ ಬಂದೈತಿ. ಸ್ಕಿಪ್ ಬಂದಿಲ್ಲ ಅಂದರೆ FRP ಬೈಪಾಸ್ ಆಗಿರಂಗಿಲ್ಲ. ಓಕೆನಾ? ಇವಾಗ ನಮ್ಮ ಸ್ಕಿಪ್ ಬಂದೈತಿ, FRP ಬೈಪಾಸ್ ಆಗೈತಿ. ನೆಕ್ಸ್ಟ್ ಸ್ಕಿಪ್. ನೆಕ್ಸ್ಟ್ ಇಲ್ಲಿ ಕೂಡ ಸ್ಕಿಪ್ ಮಾಡಿರಿ. ಯೂಸ್ ನಾವು ನೋಡ್ಬೋದು ಫೋನ್ ನಮ್ಮದು 100% ಆನ್ ಆಯಿತು. ಯಾವುದೇ ರೀತಿ ಎರರ್ ಇಲ್ಲದೇನೆ ಈ ರೀತಿ ಮಾಡಿ UMT ಟೂಲಲ್ಲಿ ನೀವು ಇದನ್ನು ಅನ್ಲಾಕ್ ಮಾಡ್ಬೋದು. ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋ ಬೇಕಪ್ಪ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದರದ್ದು ಕ್ಲಿಯಾರಿಟಿಯಾಗಿ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ನಾನು ಲೈವ್ ವಿಡಿಯೋ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಅಂತಲೇ ರೆಕಾರ್ಡಿಂಗ್ ಮಾಡಿದೆ. ನಿಮಗೇನು ಕ್ಲಿಯಾರಿಟಿ ಗೊತ್ತಾಗಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿರಿ, ಅದನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.